ತಗೊಳ್ಳಿ ಅಮ್ಮ. ನೀವು ತಿನ್ನಿ. ಹೌದು, ಆ ದೇವ್ರು ಆ ಮಟ್ಟಕ್ಕೆ ಪ್ರಸಾದ ಕೊಟ್ರಲ್ಲ, ಏನು ಅಂತ ಬೇಡ್ಕೊಂಡ್ರಿ? ಇನ್ನೇನ್ ಬೇಡ್ಕೊಳ್ಳಿ ಕಮಲಮ್ಮ, ನನ್ ಗಂಡನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನನ್ ಸಂಸಾರ ಸರಿ ಹೋಗ್ಲಿ, ನನ್ ಸುತ್ತಮುತ್ತ ಇರೋರೆಲ್ರೂ ಚೆನ್ನಾಗಿರ್ಲಿ, ನನ್ನ ನಂಬ್ಕೊಂಡಿರೋರ್ಗೆಲ್ಲರಿಗೂ ಒಳ್ಳೇದಾಗ್ಲಿ, ಹಾಗೆ ನನ್ ತಂಗಿ ಅಭಿರಾಮಿಗೆ ಸುಸೂತ್ರವಾಗಿ ಹೆರಿಗೆ ಆಗ್ಬೇಕು ಅಂತ. ಅಮ್ಮ, ಇದ್ ಮೋಸ ಅಮ್ಮ. ಯಾಕೆ? ಮತ್ತೆ ನೀವು ಭೈರವಿ ಬಗ್ಗೆ ನನ್ ಬಗ್ಗೆ ಏನು ಬೇಡ್ಕೊಂಡೇ ಇಲ್ಲ. ಅಯ್ಯೋ ಕಮಲಮ್ಮ, ನನ್ ಸುತ್ತಮುತ್ತ ಎಲ್ಲ ಇರೋರು ಅಂತಂದ್ರೆ ನೀವು ಮತ್ತೆ ಭೈರವಿ ಇದ್ಹಾಗೆ ತಾನೆ. ಆದ್ರೂ ಅಮ್ಮ, ನೀವು ಭೈರವಿ ಬಗ್ಗೆ ಸ್ಪೆಷಲ್ ಆಗಿ ಕೇಳ್ಕೋಬೇಕು. ಕಮಲಮ್ಮ, ಮೊದ್ಲು ಅವಳ ಬಗ್ಗೆನೆ ಬೇಡ್ಕೊಳ್ಳೋದು, ಆಮೇಲೆ ಮಿಕ್ಕಿದವ್ರೆಲ್ರ ಬಗ್ಗೆ. ಅಮ್ಮವ್ರೆ, ನೀವು ನೋಡ್ತಾ ಇರಿ, ಇವತ್ತಿಂದ ನಿಮ್ ಕಷ್ಟಗಳೆಲ್ಲ ದೂರ ಆಗತ್ತೆ. ನೀವು ನಗ್ನಗ್ತಾ ಹೇಗಿರ್ತೀರಿ ನೋಡ್ತಾ ಇರಿ. ನಾನು ತುಂಬಾ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ, ತುಂಬಾ ಕೇಳಿದ್ದೀನಿ. ಇವತ್ ನಿಮ್ಗಾಯ್ತು ನೋಡಿ ಪ್ರಸಾದ. ಆ ತರ ಯಾರಿಗೂ ಆಗಿರೋದ್ ನಾನು ನೋಡಿಲ್ಲ, ಯಾರಿಂದನೂ ಕೇಳಿಲ್ಲ. ಆ ಪೂಜಾರಪ್ಪ ಹೇಳ್ದಂಗೆ ದೇವರ ಅನುಗ್ರಹ ನಿಮ್ ಮೇಲೆ ದೊಡ್ಡ ಮಟ್ಟದಲ್ಲಿ ಇದೆಯಮ್ಮ. ಆ ಶಾಂಭವಿ ತಾಯಿ ನಿಮ್ ಕೈ ಬಿಡಲ್ಲ. ಆ ನಾಗಪ್ಪ ಯಾವಾಗ್ಲೂ ನಿಮ್ ನೆರಳಾಗಿರ್ತಾರೆ. ನನಗೂ ಹಾಗೆ ಅನಿಸ್ತಿದೆ ಕಮಲಮ್ಮ. ಹೌದು ಅಮ್ಮೋರೆ, ನಿಮ್ ಶತ್ರುಗಳ ಬಗ್ಗೆ ಏನು ಕೇಳ್ಕೊಳ್ಳಿಲ್ವಾ? ಯಾವ ಶತ್ರುಗಳು ಕಮಲಮ್ಮ? ಈ ಪ್ರಪಂಚದಲ್ಲಿ ಯಾವ ಶತ್ರುಗಳು ಇಲ್ಲ, ಯಾವ ಮಿತ್ರರೂ ಇಲ್ಲ. ಜೀವನದಲ್ಲಿ ಎಲ್ರೂ ನಮ್ಮೋರೆ, ಎಲ್ಲನೂ ನಮ್ದೆ. ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಪಾಪ ಕರ್ಮಗಳು ಕಡಿಮೆ ಆಗ್ಲಿ ಅಂತ ಕೇಳ್ಕೊಂಡೆ. ಎಷ್ಟು ದೊಡ್ಡ ಮನ್ಸಮ್ಮ ನಿಮ್ದು. ಹೊರಡೋಣ? ಸರಿಮ್ಮ. ಅಮ್ಮವ್ರೆ, ದೇವ್ರ ದರ್ಶನ ಚೆನ್ನಾಗಾಯ್ತಾ ಅಮ್ಮವ್ರೆ? ಶಂಕ್ರಿ, ನನ್ನ ಇಡೀ ಜೀವನದಲ್ಲಿ ಇಂಥ ದರ್ಶನ ಯಾವತ್ತೂ ಆಗಿರ್ಲಿಲ್ಲ. ಆ ದೇವಿ ನನ್ ಜೊತೆ ಇದೀನಿ ಅಂತ ಕೆಲವೊಂದು ಸೂಚನೆಗಳ ಮೂಲಕ ಹೇಳಿದ್ಲು. ನಾನ್ ನಿನ್ ಜೊತೆನೇ ಇದ್ದೀನಿ ಅಂತ ಅರ್ಥ ಮಾಡಿಸಿದ್ಲು. ಇವತ್ ನಾನಲ್ಲಿಗೆ ಹೋಗಿದ್ದೆ ತುಂಬಾ ಪಾಸಿಟಿವ್ ಅಂತ ಅನಿಸ್ತಾ ಇದೆ. ಇದೆಲ್ಲ ಆಗಿದ್ದು ನಿನ್ನಿಂದನೇ ಶಂಕ್ರಿ. ನೀನು ಅಮ್ಮವ್ರಿಗೆ ದೇವಿ ಹಾಡು ಹಾಕೊಂಡು ಮಲ್ಗೆ ಅಂತ ಹೇಳಿದ್ದಕ್ಕೆ ಅಮ್ಮವರು ದೇವಿ ಹಾಡು ಹಾಕೊಂಡು ಮಲ್ಕೊಂಡ್ರು. ಆದ್ರಿಂದನೇ ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ದು. ನೀನ್ ನಮ್ಮ ಮನೆಗೆ ಬಂದು ಸ್ವಲ್ಪ ದಿವಸನೇ ಆಗಿದ್ರು ನಮ್ಮೆಲ್ರ ಮನ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ನೋಡು. ಅದ್ರ ಫಲನೇ ಅಮ್ಮವ್ರು ಇವಾಗ ಇಷ್ಟು ಖುಷಿಯಾಗಿರೋದು. ಮೊದ್ಲು ಏನಾದ್ರೂ ಆಯ್ತು ಅಂತಂದ್ರೆ ಮಂಕ್ ಪಡ್ದವ್ರ ತರ ಯಾವಾಗ್ಲೂ ಒಬ್ರೇ ಕೂತಿರೋರು. ನೀನ್ ಅದ್ಯಾವ ಗಳಿಗೆಲ್ ಮನೆಗೆ ಬಂದ್ಯೋ, ಈ ಮನೆ ವಾತಾವರಣನೇ ಬದಲಾಗೋಯ್ತು. ಇದೆಲ್ಲ ಆ ಶಾಂಭವಿ ದೇವಿ ಮಹಿಮೆ. ದೇವ್ರು ನಮ್ ಜೊತೆಲೇ ಇದ್ದಾರೆ. ನಮ್ಗೆ ಆ ಸಾನ್ನಿಧ್ಯನ ಅನುಭವಿಸಕ್ಕೆ ಗೊತ್ತಾಗಲ್ಲ. ಸರಿ ಆಯ್ತು, ಊಟ ಮಾಡಿ ಬನ್ನಿ. ಬೇಡ, ನನ್ಗೆ ಯಾಕೋ ಹಸಿವಾಗ್ತಾ ಇಲ್ಲ. ಈಗ ಹಶ್ವಾಗ್ದೇ ಇರ್ಬೋದು, ಮತ್ತೆ ರಾತ್ರಿ ಹಶ್ವಾದ್ರೆ ಏನ್ ಮಾಡ್ತೀರಾ? ಹಾಗೆಲ್ಲ ಏನೂ ಆಗಲ್ಲ. ಸರಿ ಆಯ್ತು, 1 ನಿಮಿಷ ಇರಿ. ಆ ಶಂಕರಿ ಎಂತದೇ ಹೇಳ್ರು ಈ ಶಿವಗಾಮಿ ಮೇಡಮ್ಗೆ ಅಂತ್ರಲ್ಲ, ಸ್ವಲ್ಪ ದಿನಕ್ಕೆ ಇಷ್ಟೊಂದು ಹತ್ರ ಬಿಟ್ರಲ್ಲ. ಬಿಟ್ರೆ ಕಮಲಮ್ಮನು ಮೀರ್ಸಿ ಬಿಡ್ತಾವ.
ಆ ಮೊದ್ಲೇ ಕಮಲಮ್ಮನ ಕಾಟವೇ ನನ್ ಕೆಲ್ ತಡುಕತ್ತಿಲ್ಲ. ಈಗ ಇವಳೊಬ್ಳು ಸೇರ್ಕೊಂಡಾಳು. ಮೇಲೆ ಯಜಮಾನ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತಾಗಿದ್ ಘಟನೆ ಎಲ್ಲ ಮರ್ತ್ಬಿಡಿ. ಅವ್ರ ಜೊತೆ ಕೂತು ಅನ್ಯೋನ್ಯವಾಗಿ ಮಾತಾಡಿ. ನೀವ್ ಅನ್ಕೊಂಡಂಗೆ ಅವ್ರ ಮೇಲೆ ಏನೂ ತಪ್ಪಿಲ್ಲ. ಬೇರೆ ಯಾರ್ದೂ ಸೂತ್ರದ ಬೊಂಬೆ ಆಗವ್ರೆ. ಇಲ್ಲಿವರೆಗೂ ಏನೇ ಆಗಿದ್ರು ಅದನ್ ಮರ್ತ್ಬಿಡಿ. ಏನೇ ಆದ್ರೂ ನಾನ್ ನಿಮ್ ಜೊತೆನೇ ಇರ್ತೀನಿ ಅಂತ ಅರ್ಥ ಮಾಡ್ಸಿ.